ಹಾಯ್ ನಮಸ್ಕಾರ. ನಾನು ಮತ್ತೆ ಇವತ್ತೊಂದು ಹೊಸ ಸಂಚಿಕೆ ಮಾನವ ಸಂಪನ್ಮೂಲ ನಿರ್ವಹಣೆ ಒಂದು ಸಂಚಿಕೆ 4ನೇ ಸೆಮಿಸ್ಟರ್ CEC ವಿಷಯ. ಇವತ್ತಿನ ವಿಷಯ ತರಬೇತಿಯ ಅವಶ್ಯಕತೆ ಅಥವಾ ತರಬೇತಿ ಕೊಡಿಸಲು ಕಾರಣಗಳು, ನೀಡ್ಸ್ ಫಾರ್ ಟ್ರೈನಿಂಗ್ ಆರ್ ರೀಸನ್ಸ್ ಫಾರ್ ಟ್ರೈನಿಂಗ್. ಇದರ ಒಂದು ಪರಿಚಯ, ಇಂಟ್ರೊಡಕ್ಷನ್, ಪೀಠಿಕೆ. ಇಂದಿನ ಅತ್ಯಂತ ಸ್ಪರ್ಧಾತ್ಮಕ ಮತ್ತು ವೇಗವಾಗಿ ಬದಲಾಗುತ್ತಿರುವ ವ್ಯವಹಾರ ಜಗತ್ತಿನಲ್ಲಿ ಯಾವುದೇ ಒಂದು ಸಂಸ್ಥೆಯ ಯಶಸ್ಸು ಕೇವಲ ಅದರಲ್ಲಿರುವ ಯಂತ್ರೋಪಕರಣಗಳು ಅಥವಾ ಹಣಕಾಸಿನ ಬಂಡವಾಳದ ಮೇಲೆ ಮಾತ್ರ ಆಧಾರಿತವಾಗಿರುವುದಿಲ್ಲ. ಬದಲಿಗೆ ಕೆಲಸ ಮಾಡುವ ಮಾನವ ಸಂಪನ್ಮೂಲ ಅಂದರೆ ಉದ್ಯೋಗಿಗಳ ಸಾಮರ್ಥ್ಯ ಮತ್ತು ಕೌಶಲ್ಯದ ಮೇಲೆ ನಿರ್ಧರಿತವಾಗಿರುತ್ತದೆ. ಕೇವಲ ಉದ್ಯೋಗಿಗಳನ್ನು ನೇಮಕಾತಿ ಮಾಡಿಕೊಂಡರೆ ಸಾಲದು, ಅವರಲ್ಲಿರುವ ಕೌಶಲ್ಯಗಳನ್ನು ಕಾಲಕ್ಕೆ ತಕ್ಕಂತೆ ನವೀಕರಿಸುತ್ತಿರಬೇಕು. ಆ ನಿಟ್ಟಿನಲ್ಲಿ ತರಬೇತಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸರಿಯಾದ ತರಬೇತಿಯನ್ನು ನೀಡುವುದು ಅವಶ್ಯಕವಾಗಿರುತ್ತೆ ಅನ್ನೋದನ್ನು ಇಲ್ಲಿ ಗಮನಿಸಬಹುದು. ಸೊ ಹಾಗಾದರೆ ಯಾವ ಅಂಶಗಳನ್ನು ಒಳಗೊಂಡಿದೆ? ಸಂಸ್ಥೆಯ ವಿಶ್ಲೇಷಣೆ, ಆರ್ಗನೈಜೇಷನಲ್ ಅನಾಲಿಸಿಸ್. ಸಂಸ್ಥೆಯ ಗುರಿಗಳು, ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಪರಿಶೀಲಿಸಿದಾಗ ಉದ್ಯೋಗಿಗಳಲ್ಲಿ ಯಾವ ಕೌಶಲ್ಯಗಳ ಕೊರತೆ ಇದೆ ಎಂಬುದನ್ನು ತಿಳಿಯುತ್ತದೆ. ಸಂಸ್ಥೆಯ ತನ್ನ ಗುರಿಯನ್ನು ತಲುಪಲು ಉದ್ಯೋಗಿಗಳಿಗೆ ಯಾವ ರೀತಿಯ ತರಬೇತಿ ನೀಡಬೇಕು ಎಂಬುದನ್ನು ನಿರ್ಧರಿಸಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಸಂಸ್ಥೆಯ ವಿಶ್ಲೇಷಣೆ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ಸಂಸ್ಥೆಯ ಗುರಿಗಳನ್ನು, ಲಭ್ಯವಿರುವ ಸಂಪನ್ಮೂಲಗಳನ್ನು ಮತ್ತು ಭವಿಷ್ಯದ ಯೋಜನೆಗಳನ್ನು ಪರಿಶೀಲಿಸಿದಾಗ ಉದ್ಯೋಗಗಳಲ್ಲಿ ಯಾವ ಕೌಶಲ್ಯಗಳ ಕೊರತೆ ಇದೆ ಅನ್ನೋದನ್ನು ತಿಳಿದುಕೊಂಡು ಗುರಿಯನ್ನು ತಲುಪಲಿಕ್ಕೆ ತರಬೇತಿಯನ್ನು ನೀಡಬೇಕಾಗ್ತದೆ. ಸೊ ಅದೇ ರೀತಿ ಎರಡನೇ ಅಂಶ ಕೆಲಸದ ವಿಶ್ಲೇಷಣೆ, ಜಾಬ್ ಅನಾಲಿಸಿಸ್. ಒಂದು ನಿರ್ದಿಷ್ಟ ಕೆಲಸವನ್ನು ಯಶಸ್ವಿಯಾಗಿ ಮಾಡಲು ಯಾವ ರೀತಿಯ ಜ್ಞಾನ ಮತ್ತು ಕೌಶಲ್ಯಗಳು ಬೇಕಾಗುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಕೆಲಸದ ವಿಶ್ಲೇಷಣೆ ಮಾಡಲಾಗುತ್ತದೆ. ಆ ಕೆಲಸಕ್ಕೆ ತಕ್ಕಂತೆ ಉದ್ಯೋಗಿಯನ್ನು ಸಿದ್ಧಗೊಳಿಸಲು ತರಬೇತಿ ಬೇಕೇ ಬೇಕು. ವ್ಯವಸ್ಥಿತ ರೀತಿಯಲ್ಲಿ ತರಬೇತಿಯನ್ನು ಕೊಡಲಾಗ್ತದೆ. ಸೊ ಹಾಗಾಗಿ ಕೆಲಸದ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಅಥವಾ ಕೆಲಸದಲ್ಲಿ ಹೆಚ್ಚಿನ ಜ್ಞಾನವನ್ನು ಮತ್ತು ಕೌಶಲ್ಯಗಳನ್ನು ಸಂಪಾದಿಸಬೇಕಾದರೆ ಒಬ್ಬ ನೌಕರನಿಗೆ ತರಬೇತಿಯನ್ನು ಕೊಡೋದು ಅವಶ್ಯಕವಾಗಿರುತ್ತೆ. ಹಾಗಾಗಿ ತರಬೇತಿಯನ್ನು ಕೊಡಿಸಲಿಕ್ಕೆ ಇದೊಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು, ಅಥವಾ ತರಬೇತಿಯ ಒಂದು ಅವಶ್ಯಕತೆ ಅಂತ ಕೂಡ ಹೇಳ್ಬೋದು, ಕೆಲಸದ ವಿಶ್ಲೇಷಣೆ ಅಂತಕ್ಕಂಥದ್ದು. ಅದೇ ರೀತಿ ಮೂರನೇ ಅಂಶ ತಾಂತ್ರಿಕ ಬದಲಾವಣೆಗಳಿಗಾಗಿ, ಟೆಕ್ನಾಲಜಿಕಲ್ ಚೇಂಜಸ್. ಪ್ರಸ್ತುತ ದಿನಗಳಲ್ಲಿ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸುತ್ತಿದೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನವು ವೇಗವಾಗಿ ಬದಲಾಗುತ್ತಿದೆ. ಹೊಸ ಯಂತ್ರಗಳು, ಸಾಫ್ಟ್ವೇರ್ ಅಥವಾ ಆಧುನಿಕ ತಂತ್ರಜ್ಞಾನಗಳು ಬಂದಾಗ ಉದ್ಯೋಗಿಗಳಿಗೆ ಅವುಗಳನ್ನು ಸಮರ್ಥವಾಗಿ ಬಳಸಲು ಹೊಸದಾಗಿ ತರಬೇತಿಯನ್ನು ನೀಡಬೇಕಾಗತ್ತೆ. ಇಲ್ಲದಿದ್ದರೆ ಸಂಸ್ಥೆ ಸ್ಪರ್ಧೆಯಲ್ಲಿ ಹಿಂದೆ ಬೀಳುವ ಸಾಧ್ಯತೆ ಇರ್ತದೆ. ಯಾಕಂದರೆ ತಂತ್ರಜ್ಞಾನದಲ್ಲಿ ಬದಲಾವಣೆಗಳಾದಾಗ ಆ ತಂತ್ರಜ್ಞಾನವನ್ನು ಉಪಯೋಗಿಸುವಂತಹ ಸಾಮರ್ಥ್ಯ ನೌಕರರಲ್ಲಿ ಇರಬೇಕಾಗತ್ತೆ. ಆದ್ದರಿಂದ ಆ ತಂತ್ರಜ್ಞಾನವನ್ನು ಉಪಯೋಗಿಸಲಿಕ್ಕೆ ನೌಕರರಿಗೆ ಸರಿಯಾದ ತರಬೇತಿಯನ್ನು ನೀಡುವುದು ಅವಶ್ಯಕ. ಯಾಕಂದರೆ ಪ್ರಸ್ತುತ ದಿನಮಾನ ತಂತ್ರಜ್ಞಾನದ ಯುಗದಿಂದ ಕೂಡಿದೆ. ಹಾಗಾಗಿ ತಾಂತ್ರಿಕ ಬದಲಾವಣೆಗಳಿಗಾಗಿ ತರಬೇತಿಯನ್ನು ಕೊಡಿಸುವುದಕ್ಕೆ ಇದೊಂದು ಕಾರಣ. ಅದೇ ರೀತಿ ನಾಲ್ಕನೇ ಅಂಶ ಸಂಸ್ಥೆಯು ನಡೆದುಕೊಂಡು ಹೋಗುವುದನ್ನು ನೋಡುವ ಸಲುವಾಗಿ, ಟು ಇನ್ಶೋರ್ ಸ್ಮೂತ್ ಫಂಕ್ಷನಿಂಗ್. ಯಾವುದೇ ಅಡೆತಡೆ ಇಲ್ಲದೆ ಸಂಸ್ಥೆಯ ದೈನಂದಿನ ಚಟುವಟಿಕೆಗಳು ಸುಗಮವಾಗಿ ಸಾಗಲು ತರಬೇತಿ ಸಹಕಾರಿ. ತರಬೇತಿ ಪಡೆದ ಉದ್ಯೋಗಿಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತಾರೆ ಮತ್ತು ಗೊಂದಲಗಳಿಲ್ಲದೆ ಜವಾಬ್ದಾರಿಯುತವಾಗಿ ಕೆಲಸ ನಿಭಾಯಿಸುತ್ತಾರೆ. ಉದ್ಯಮಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ನೌಕರದಾರನಿಗೆ ತರಬೇತಿ ನೀಡಿ ಅನೇಕ ಜವಾಬ್ದಾರಿಗಳನ್ನು ಕೊಡುವುದು ಮುಖ್ಯವಾದ ಸಂಗತಿಯಾಗಿರುತ್ತದೆ. ಹಾಗಾಗಿ ಸಂಸ್ಥೆಯು ನಡೆದುಕೊಂಡು ಹೋಗುವುದನ್ನು ನೋಡುವ ಸಲುವಾಗಿ ತರಬೇತಿ ಅವಶ್ಯಕವಾಗಿದೆ. ಇದು ತರಬೇತಿ ಕೊಡಿಸಲಿಕ್ಕೆ ಒಂದು ಪ್ರಮುಖವಾದ ಕಾರಣವಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ನೌಕರನಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯ ತರಬೇತಿಯನ್ನು ಕೊಡಿಸೋದು ಬಹಳಷ್ಟು ಅವಶ್ಯಕ. ತರಬೇತಿಯನ್ನು ಕೊಡಿಸಲಿಕ್ಕೆ ಇದೊಂದು ಪ್ರಮುಖ ಕಾರಣ ಅಂತ ನಾವು ಹೇಳಬಹುದು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಐದನೇ ಅಂಶ ಸಿಬ್ಬಂದಿಯ ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋದಾಗ, ಸ್ಟಾಫ್ ಟ್ರಾನ್ಸ್ಫರ್ ಆರ್ ಪ್ರಮೋಷನ್. ಉದ್ಯೋಗಿಗಳಿಗೆ ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ವರ್ಗಾವಣೆಯಾದಾಗ, ಟ್ರಾನ್ಸ್ಫರ್ ಅಥವಾ ಬಡ್ತಿ ಅಂದರೆ ಪ್ರಮೋಷನ್ ಸಿಕ್ಕಾಗ ಅವರ ಜವಾಬ್ದಾರಿಗಳು ಬದಲಾಗುತ್ತವೆ. ಹೊಸ ಸ್ಥಾನದ ಕೆಲಸ ಕಾರ್ಯಗಳನ್ನು ಅವರು ನಿರ್ವಹಿಸಬೇಕಾಗತ್ತೆ. ಸೊ ಆದ್ದರಿಂದ
ಹೊಸ ಕೆಲಸ ಕಾರ್ಯಗಳಲ್ಲಿ ಅವರು ಯಶಸ್ವಿ ಪಡ್ಕೋಬೇಕಾದ್ರೆ ತರಬೇತಿಯನ್ನು ನೀಡುವುದರ ಮೂಲಕ ಅವರ ಹೊಸ ಅಗತ್ಯಗಳನ್ನು ಪೂರೈಸಬೇಕಾಗತ್ತೆ. ಅನೇಕ ಹೊಸ ಜವಾಬ್ದಾರಿಗಳನ್ನು ನೀಡಿದಾಗ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಲು ತರಬೇತಿ ಅವಶ್ಯಕವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸಿಬ್ಬಂದಿಯು ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋದಾಗ ಇದು ಕೂಡ ತರಬೇತಿಯ ಒಂದು ಅವಶ್ಯಕತೆ ಅಥವಾ ತರಬೇತಿ ಕೊಡಿಸಲಿಕ್ಕೆ ಇದೊಂದು ಪ್ರಮುಖ ಕಾರಣ ಅಂತ ನಾವು ಹೇಳಬಹುದು. ಅದೇ ರೀತಿ 6ನೇ ಪ್ರಶ್ನೆ, ಮಾನವೀಯ ಸಂಬಂಧಗಳು, ಹ್ಯೂಮನ್ ರಿಲೇಷನ್ಸ್. ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳ ನಡುವೆ ಉತ್ತಮ ಬಾಂಧವ್ಯ, ತಂಡದ ಮನೋಭಾವ ಅಂದರೆ ಟೀಮ್ ವರ್ಕ್ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಲಿಕ್ಕೆ ತರಬೇತಿ ನೀಡಲಾಗುತ್ತೆ. ಇದು ಆಡಳಿತ ಮಂಡಳಿ ಮತ್ತು ಕಾರ್ಮಿಕರ ನಡುವಿನ ಸಂಬಂಧವನ್ನು ಸುಧಾರಿಸುತ್ತದೆ. ಕಾರ್ಮಿಕ ಮತ್ತು ಮಾಲೀಕನ ಮಧ್ಯೆ ಉತ್ತಮ ಬಾಂಧವ್ಯ ಏರ್ಪಡಬೇಕಾದರೆ ನೌಕರನಿಗೆ ತರಬೇತಿ ಕೊಡುವುದು ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಉತ್ತಮ ಮಾನವೀಯ ಸಂಬಂಧಗಳು, ಕಾರ್ಮಿಕ ಮತ್ತು ಮಾಲೀಕನ ಮಧ್ಯೆ ಯಾವುದೇ ರೀತಿಯ ಉತ್ತಮ ಸಂಬಂಧಗಳನ್ನು ಬೆಳೆಸಬೇಕಾದ್ರೆ ಅವನಿಗೆ ವ್ಯವಸ್ಥಿತವಾದ ರೀತಿಯಲ್ಲಿ ತರಬೇತಿಯನ್ನು ಕೊಡೋದು ಮುಖ್ಯವಾಗಿರುತ್ತದೆ, ಮಾನವೀಯ ಸಂಬಂಧಗಳು ಬೆಳೆಸ್ಕೊಳ್ಳಿಕ್ಕೆ. ಅದೇ ರೀತಿ 7ನೇ ಅಂಶ, ತಜ್ಞರೊಂದಿಗೆ ಚರ್ಚೆ, ಡಿಸ್ಕಷನ್ ವಿತ್ ಎಕ್ಸ್ಪರ್ಟ್. ಉದ್ಯೋಗಿಗಳಿಗೆ ತಮ್ಮ ಕ್ಷೇತ್ರದಲ್ಲಿರುವ ತಜ್ಞರ ಅಂದರೆ ಎಕ್ಸ್ಪರ್ಟ್ಸ್ ಜೊತೆ ಸಂವಹನ ನಡೆಸಲು ಮತ್ತು ಅವರ ಅನುಭವದಿಂದ ಕಲಿಯಲು ತರಬೇತಿ ಕಾರ್ಯಕ್ರಮಗಳ ವೇದಿಕೆ ಕಲ್ಪಿಸಿಕೊಡುತ್ತವೆ. ಇದರಿಂದ ಹೊಸ ಆಲೋಚನೆಗಳು ಮೂಡಿಬರುತ್ತವೆ. ಉದ್ಯಮಗಳಲ್ಲಿ ಹೊಸ ಸಮಸ್ಯೆಗಳು ಉಂಟಾದ ಸಂದರ್ಭದಲ್ಲಿ ತಜ್ಞರುಗಳು ಆ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಯೋಜನೆಗಳನ್ನು ರೂಪಿಸ್ತಾರೆ. ಆದ್ದರಿಂದ ತರಬೇತಿ ಕೊಡುವುದು ಅಗತ್ಯವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ತಜ್ಞರೊಂದಿಗೆ ಒಳ್ಳೆಯ ರೀತಿಯಿಂದ ಚರ್ಚೆ ಮಾಡಿ ಮುಂಬರುವಂತಹ ಅಥವಾ ಅಲ್ಲಿ ಆಗುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ನೌಕರರಿಗೆ ಸರಿಯಾದ ಸಮಯದಲ್ಲಿ ತರಬೇತಿಯನ್ನು ಕೊಡೋದು ಬಹಳಷ್ಟು ಮುಖ್ಯವಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಆದ್ದರಿಂದ ತಜ್ಞರೊಂದಿಗೆ ಚರ್ಚೆ ಅಂತಕ್ಕಂಥದ್ದು ಇದು ತರಬೇತಿಯ ಒಂದು ಅವಶ್ಯಕತೆ ಅಥವಾ ತರಬೇತಿಯನ್ನು ಕೊಡಿಸಲಿಕ್ಕೆ ಒಂದು ಪ್ರಮುಖವಾದ ಬಲವಾದ ಕಾರಣವಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ ಇದರ ಮುಂದುವರೆದ ಭಾಗ 8ನೇ ಅಂಶ, ವ್ಯವಹಾರದ ತಂತ್ರಗಳು, ಬಿಸ್ನೆಸ್ ಸ್ಟ್ರಾಟಜೀಸ್. ಮಾರುಕಟ್ಟೆಯಲ್ಲಿನ ಸ್ಪರ್ಧೆಯನ್ನು ಎದುರಿಸಲು ಸಂಸ್ಥೆಯು ಕಾಲಕಾಲಕ್ಕೆ ಹೊಸ ವ್ಯವಹಾರ ತಂತ್ರಗಳನ್ನು ರೂಪಿಸುತ್ತದೆ. ಈ ಹೊಸ ತಂತ್ರಗಳನ್ನು ಯಶಸ್ವಿಯಾಗಿ ಜಾರಿಗೆ ತರಲು ಉದ್ಯೋಗಿಗಳನ್ನು ತರಬೇತಿಯ ಮೂಲಕ ಸಜ್ಜುಗೊಳಿಸಬೇಕಾಗತ್ತೆ. ಇಂದಿನ ದಿನಗಳಲ್ಲಿ ಹೊಸ ವ್ಯವಹಾರದಲ್ಲಿ ಹೊಸ ಬದಲಾವಣೆಗಳನ್ನು ತರಬೇಕಾಗತ್ತೆ. ಆದ್ದರಿಂದ ನೌಕರನಿಗೆ ತರಬೇತಿಯನ್ನು ನೀಡಿ ಮುಂದೆ ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಿಕೊಂಡು ಉದ್ಯಮವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ತರಬೇತಿಯನ್ನು ನೀಡಬೇಕಾಗುತ್ತದೆ. ಹಾಗಾಗಿ ವ್ಯವಹಾರದಲ್ಲಿ ಹೊಸ ರೀತಿಯ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಾಗ ಆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಲ್ಲಿ ನೌಕರನು ತರಬೇತಿಯನ್ನು ಹೊಂದಬೇಕಾಗತ್ತೆ. ನೌಕರನಿಗೆ ತರಬೇತಿಯನ್ನು ಕೊಟ್ಟಾಗ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತನ್ನ ವ್ಯವಹಾರದಲ್ಲಿ ಯಶಸ್ವಿಯನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಬೇಕಾದ್ರೆ ಒಬ್ಬ ನೌಕರನಿಗೆ ಸರಿಯಾದ ಸಮಯದಲ್ಲಿ ತರಬೇತಿಯನ್ನು ನೀಡುವುದು ಮುಖ್ಯವಾಗಿರುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ತರಬೇತಿಯನ್ನು ನೀಡದೆ ನಾವು ಯಾವುದೇ ಬದಲಾವಣೆಗಳನ್ನು ಅಥವಾ ವ್ಯವಹಾರದಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಇದೊಂದು ತರಬೇತಿಯ ಅವಶ್ಯಕತೆ ಅಂತ ಹೇಳಬಹುದು. ಅದೇ ರೀತಿ 9ನೇ ಅಂಶ, ಉತ್ಪಾದನೆಯನ್ನು ಹೆಚ್ಚಿಸಲು, ಇನ್ಕ್ರೀಸ್ ಪ್ರೊಡಕ್ಟಿವಿಟಿ. ತರಬೇತಿ ಪಡೆದ ಉದ್ಯೋಗಿಗಳು ಕಡಿಮೆ ಸಮಯದಲ್ಲಿ, ಕಡಿಮೆ ವೆಚ್ಚದಲ್ಲಿ ಮತ್ತು ಯಾವುದೇ ಕಚ್ಚಾ ವಸ್ತುಗಳನ್ನು ಪೋಲು ಮಾಡದೆ ಗುಣಮಟ್ಟದ ಉತ್ಪಾದನೆ ಮಾಡುತ್ತಾರೆ. ಇದು ಸಂಸ್ಥೆಯ ಒಟ್ಟಾರೆ ಉತ್ಪಾದಕತೆ ಮತ್ತು ಲಾಭವನ್ನು ಹೆಚ್ಚಿಸಲಿಕ್ಕೆ ನೇರವಾಗಿ ಕಾರಣವಾಗುತ್ತದೆ. ಆದ್ದರಿಂದ ನೌಕರನಿಗೆ ತರಬೇತಿ ನೀಡುವುದು ಅವಶ್ಯಕವಾಗಿದೆ. ತರಬೇತಿ ನೀಡುವುದರಿಂದ ಉತ್ತಮವಾದ ಕಚ್ಚಾ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಸರಕುಗಳನ್ನು ಉತ್ಪಾದಿಸಲು ತರಬೇತಿ ಅವಶ್ಯಕವಾಗಿರ್ತದೆ. ಒಂದು ಉದ್ಯಮದಲ್ಲಿ ನಾವು ಉತ್ಪಾದಕತೆಯನ್ನು ಹೆಚ್ಚಿಸಬೇಕಾದ್ರೆ ತಂತ್ರಜ್ಞಾನವನ್ನು ಅಂದರೆ ಉತ್ಪಾದಕತೆಯನ್ನು ಹೆಚ್ಚಿಸಬೇಕಾದ್ರೆ ಆ ಕಾರ್ಮಿಕನಿಗೆ ಆ ಉತ್ಪಾದನೆಯಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸಬೇಕಾದ್ರೆ ಆ ಉತ್ಪಾದನಾಕಾರನಿಗೆ ಇಲ್ಲಿ ತರಬೇತಿಯನ್ನು ಕೊಡಿಸೋದು ಮುಖ್ಯವಾಗಿರುತ್ತದೆ. ತರಬೇತಿಯನ್ನು ಕೊಡಿಸಿದಾಗ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ಸಮಯದಲ್ಲಿ, ಕಡಿಮೆ ವೆಚ್ಚದಲ್ಲಿ ಮತ್ತು ಕಡಿಮೆ ಕಚ್ಚಾ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ 10ನೇ ಅಂಶ, ಉತ್ಪಾದಿತ ವಸ್ತುವಿನ ಅಥವಾ ಕೊಡುವ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸಲು, ಟು ಇಂಪ್ರೂವ್ ದಿ ಪ್ರಾಡಕ್ಟ್ ಆರ್ ಸರ್ವಿಸ್ ಕ್ವಾಲಿಟಿ. ಇದು ಕೂಡ ತರಬೇತಿಯ ಒಂದು ಅವಶ್ಯಕತೆ ಅಥವಾ ತರಬೇತಿ ಕೊಡಲಿಕ್ಕೆ ಒಂದು ಪ್ರಮುಖ ಕಾರಣವಾಗಿರುತ್ತೆ. ಗ್ರಾಹಕರನ್ನು ಸೆಳೆಯಲು ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ಹೆಸರು ಗಳಿಸಲು ವಸ್ತು ಅಥವಾ ಸೇವೆಯ ಗುಣಮಟ್ಟ ಅತಿ ಮುಖ್ಯ. ತರಬೇತಿ ಪಡೆದ ಉದ್ಯೋಗಿಗಳು ತಪ್ಪುಗಳಿಲ್ಲದೆ ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಲು ಅಥವಾ ಸೇವೆಯನ್ನು ನೀಡಲು ಶಕ್ತರಾಗಿರುತ್ತಾರೆ. ಆದ್ದರಿಂದ ಉತ್ತಮ ಗುಣಮಟ್ಟದ ಸರಕುಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ಉತ್ತಮ ಗುಣಮಟ್ಟದ ಬೆಲೆಯಲ್ಲಿ ಮಾರಾಟ ಮಾಡುವುದು ನೌಕರನ ಜವಾಬ್ದಾರಿಯಾಗಿರುತ್ತೆ.
ಆದ್ದರಿಂದ ಅವನಿಗೆ ತರಬೇತಿ ಕೊಡುವುದು ಅವಶ್ಯಕವಾಗಿದೆ. ಸೊ ಹಾಗಾಗಿ ಉತ್ಪಾದಿತ ವಸ್ತುವಿನ ಅಥವಾ ಕೊಡುವ ಸೇವೆ ಗುಣಮಟ್ಟವನ್ನು ಹೆಚ್ಚಿಸಬೇಕಾದ್ರೆ ಕಾರ್ಮಿಕನಿಗೆ ತರಬೇತಿ ನೀಡುವುದು ಅವಶ್ಯಕ. ಸೊ ಹಾಗಾಗಿ ಗ್ರಾಹಕರನ್ನು ನಾವು ಸೆಳೆದುಕೊಳ್ಬೇಕಾದ್ರೆ ಅಥವಾ ಮಾರುಕಟ್ಟೆಯಲ್ಲಿ ಉತ್ತಮ ಹೆಸರು ಗಳಿಸಬೇಕಾದ್ರೆ ಅಥವಾ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸಬೇಕಾದ್ರೆ ಸೊ ಒಬ್ಬ ಕಾರ್ಮಿಕನಿಗೆ ತರಬೇತಿ ನೀಡೋದು ಬಹಳಷ್ಟು ಮುಖ್ಯವಾಗಿರುತ್ತದೆ. ಇದು ತರಬೇತಿಯ ಒಂದು ಅವಶ್ಯಕತೆ ಅಥವಾ ಕಾರಣ ಅಂತ ಹೇಳ್ಬೋದು. ಅದೇ ರೀತಿ 11ನೇ ಅಂಶ, ಕಂಪನಿಯು ತನ್ನ ಮುಂದಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ಟು ಮೀಟ್ ದ ಫ್ಯೂಚರ್ ಆರ್ಗನೈಸೇಷನ್ ನೀಡ್ಸ್. ಇದು ಕೂಡ ತರಬೇತಿಯ ಒಂದು ಅವಶ್ಯಕತೆ ಅಥವಾ ಒಂದು ಕಾರಣ ಅಂತ ಹೇಳಬಹುದು. ಭವಿಷ್ಯದಲ್ಲಿ ಕಂಪನಿಯು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬಹುದು ಅಥವಾ ವಿಸ್ತರಣೆಗೊಳ್ಳಬಹುದು. ಅಂಥ ಸಂದರ್ಭದಲ್ಲಿ ಎದುರಾಗುವ ಸವಾಲುಗಳು ಮತ್ತು ಅವಶ್ಯಕತೆಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಉದ್ಯೋಗಿಗಳು ಮುಂಚಿತವಾಗಿಯೇ ತರಬೇತಿಯ ಮೂಲಕ ಸಿದ್ಧಪಡಿಸಲಾಗುತ್ತೆ. ಮುಂದೆ ಬರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಲು ತರಬೇತಿಯನ್ನು ನೌಕರನಿಗೆ ನೀಡಬೇಕಾಗುತ್ತೆ. ಅಂದರೆ ಉದ್ಯಮದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರ್ತವೆ, ಅನೇಕ ಜವಾಬ್ದಾರಿಗಳು ಬರ್ತಾ ಇರ್ತವೆ. ಆ ಜವಾಬ್ದಾರಿಗಳನ್ನು ಮತ್ತು ಸಮಸ್ಯೆಗಳನ್ನು ಅವನು ಕಡಿಮೆ ಮಾಡಬೇಕಾದ್ರೆ ಸೊ ಅವನಿಗೆ ತರಬೇತಿ ಕೊಡುವುದು ಅವಶ್ಯಕವಾಗಿರ್ತದೆ. ಇದು ತರಬೇತಿಯ ಒಂದು ಅವಶ್ಯಕತೆ ಅಥವಾ ತರಬೇತಿ ಕೊಡಿಸಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಅಂತ ನಾವು ಹೇಳಬಹುದು, ಕಂಪನಿಯು ತನ್ನ ಮುಂದಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ. ಅದೇ ರೀತಿ 12ನೇ ಅಂಶ, ಸಂಘಟನಾ ವಾತಾವರಣವನ್ನು ಸುಧಾರಿಸುವ ಸಲುವಾಗಿ ಇಂಪ್ರೂವ್ ದಿ ಆರ್ಗನೈಸೇಷನಲ್ ಕ್ಲೈಮೇಟ್. ಸಂಸ್ಥೆಯೊಂದರಲ್ಲಿ ಸಕಾರಾತ್ಮಕ ಮತ್ತು ಆರೋಗ್ಯಕರ ವಾತಾವರಣ ಇರುವುದು ಮುಖ್ಯ. ತರಬೇತಿಯು ಉದ್ಯೋಗಿಗಳಲ್ಲಿ ಒಗ್ಗಟ್ಟು, ನಂಬಿಕೆ ಮತ್ತು ಸಹಕಾರ ಮನೋಭಾವವನ್ನು ಮೂಡಿಸುತ್ತದೆ. ಇದರಿಂದ ಕೆಲಸದ ಸ್ಥಳದಲ್ಲಿನ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತೆ. ಹಾಗಾಗಿ ಸಂಘಟನಾ ವಾತಾವರಣವನ್ನು ಸುಧಾರಿಸುವ ಸಲುವಾಗಿ ನಾವು ನೌಕರನಿಗೆ ತರಬೇತಿಯನ್ನು ನೀಡಬೇಕಾಗತ್ತೆ ಅಥವಾ ಇದು ತರಬೇತಿ ಕೊಡಿಸಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವಾಗಿರುತ್ತೆ. ಯಾಕಂದರೆ ಸಂಘಟನಾ ವಾತಾವರಣವನ್ನು ಸುಧಾರಿಸಲಿಕ್ಕೆ ನಾವು ಈ ಒಂದು ತರಬೇತಿಯನ್ನು ನೌಕರನಿಗೆ ಕಡ್ಡಾಯವಾಗಿ ನೀಡಬೇಕಾಗತ್ತೆ. ಸೊ ಅಲ್ಲಿ ವಾತಾವರಣದಲ್ಲಿ ನಾವು ಸುಧಾರಣೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿ 13ನೇ ಅಂಶ, ಆರೋಗ್ಯ ಮತ್ತು ಸುರಕ್ಷತೆಗಳನ್ನು ಹೆಚ್ಚಿಸಲು ಟು ಎನ್ಹಾನ್ಸ್ ಹೆಲ್ತ್ ಆ್ಯಂಡ್ ಸೇಫ್ಟಿ. ವಿಶೇಷವಾಗಿ ಕಾರ್ಖಾನೆಗಳು ಮತ್ತು ಯಂತ್ರೋಪಕರಣಗಳಲ್ಲಿರುವ ಜಾಗದಲ್ಲಿ ಕೆಲಸ ಮಾಡುವಾಗ ಅಪಘಾತಗಳಾಗುವ ಸಾಧ್ಯತೆ ಇರುತ್ತದೆ. ತರಬೇತಿಯ ಮೂಲಕ ಉದ್ಯೋಗಿಗಳಿಗೆ ಸುರಕ್ಷತಾ ನಿಯಮಗಳು ಮತ್ತು ಯಂತ್ರಗಳನ್ನು ಸರಿಯಾಗಿ ಬಳಸುವ ವಿಧಾನಗಳನ್ನು ಕಲಿಸುವುದರಿಂದ ಅಪಘಾತಗಳನ್ನು ತಡೆಗಟ್ಟಿ ಅವರು ಆರೋಗ್ಯ ಮತ್ತು ಸುರಕ್ಷತೆಯನ್ನು ಕಾಯ್ದುಕೊಳ್ಳಬಹುದು. ಸೊ ಹಾಗಾಗಿ ಆರೋಗ್ಯ ಮತ್ತು ಸುರಕ್ಷತೆಗಳನ್ನು ಹೆಚ್ಚಿಸಲಿಕ್ಕೆ ನಾವೊಬ್ಬ ಕಾರ್ಮಿಕನಿಗೆ ತರಬೇತಿಯನ್ನು ನೀಡುವುದು ಅಥವಾ ತರಬೇತಿಯನ್ನು ಕೊಡಿಸಲಿಕ್ಕೆ ಇದೊಂದು ಪ್ರಮುಖ ಕಾರಣವಾಗಿರುತ್ತೆ, ಬಲವಾದ ಕಾರಣವಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆರೋಗ್ಯ ಮತ್ತು ಸುರಕ್ಷತೆಗಳನ್ನು ಹೆಚ್ಚಿಸಲಿಕ್ಕೆ ನೌಕರನಿಗೆ ತರಬೇತಿ ಕೊಡೋದು ಅವಶ್ಯಕ. ಅದೇ ರೀತಿ 14ನೇ ಅಂಶ, ಹಳೆಯ ತಂತ್ರಗಳು ಮತ್ತು ವಿಧಾನಗಳನ್ನು ತಪ್ಪಿಸಲು ಅವಾಯ್ಡ್ ದಿ ಅಬ್ಸೊಲ್ಯೂಷನ್ಸ್ ಆ್ಯಂಡ್ ಓಲ್ಡ್ ಮೆಥಡ್ಸ್. ಕಾಲ ಬದಲಾದಂತೆ ಹಳೆಯ ಮತ್ತು ಸಾಂಪ್ರದಾಯಿಕ ಕೆಲಸದ ಶೈಲಿಗಳ ನಿಷ್ಪ್ರಯೋಜಕವಾಗುತ್ತವೆ. ಹೊಸ ಮತ್ತು ಸುಲಭ ವಿಧಾನಗಳನ್ನು ಅಳವಡಿಸಿಕೊಳ್ಳದಿದ್ದರೆ ಸಂಸ್ಥೆ ನಷ್ಟವನ್ನು ಅನುಭವಿಸುತ್ತದೆ. ಆದ್ದರಿಂದ ಉದ್ಯೋಗಿಗಳಿಗೆ ತರಬೇತಿ ನೀಡಿ ಅವರ ಹಳೆಯ ತಂತ್ರಗಳನ್ನು ಬಿಟ್ಟು ಆಧುನಿಕ ವಿಧಾನಗಳನ್ನು ಬಳಸುವಂತೆ ಮಾಡಬೇಕಾಗತ್ತೆ. ಯಾಕಂದರೆ ಹಳೆಯ ತಂತ್ರಗಳು ಮತ್ತು ವಿಧಾನಗಳನ್ನು ನಾವು ತಪ್ಪಿಸಬೇಕಾಗತ್ತೆ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಆಧುನಿಕ ಯುಗ ಇದೆ, ತಂತ್ರಜ್ಞಾನದ ಯುಗ ಇದ್ದೇವೆ. ತಂತ್ರಜ್ಞಾನದ ಯುಗದಲ್ಲಿ ಹೊಸ ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡಿಕೊಳ್ಬೇಕಾದ್ರೆ ಸೊ ಒಬ್ಬ ನೌಕರನಿಗೆ ನಾವು ತರಬೇತಿ ಕೊಡೋದು ಅವಶ್ಯಕ. ಸೊ ಅಥವಾ ತರಬೇತಿ ಕೊಡಿಸ್ಲಿಕ್ಕೆ ಇದೊಂದು ಪ್ರಮುಖ ಕಾರಣವಾಗಿರುತ್ತೆ. 15ನೇ ಅಂಶ, ವೈಯಕ್ತಿಕ ಉತ್ತಮ ಬೆಳವಣಿಗೆಯನ್ನು ಸಾಧಿಸುವ ಸಲುವಾಗಿ ಫಾರ್ ಪರ್ಸನಲ್ ಆ್ಯಂಡ್ ಕರಿಯರ್ ಗ್ರೌತ್. ತರಬೇತಿಯು ಕೇವಲ ಸಂಸ್ಥೆಗೆ ಮಾತ್ರವಲ್ಲದೆ ಉದ್ಯೋಗಿಯ ವೈಯಕ್ತಿಕ ಬೆಳವಣಿಗೆಗೂ ಸಹಕಾರಿ. ಹೊಸ ಕೌಶಲ್ಯಗಳನ್ನು ಕಲಿಯೋದರಿಂದ ಉದ್ಯೋಗಿಯು ಆತ್ಮವಿಶ್ವಾಸ ಹೆಚ್ಚುತ್ತದೆ, ಅವರ ಸಾಮರ್ಥ್ಯ ಸುಧಾರಿಸುತ್ತದೆ ಮತ್ತು ಭವಿಷ್ಯದಲ್ಲಿ ಉತ್ತಮ ಜೀವನದ ಅವಕಾಶಗಳು ಸಿಗುತ್ತವೆ. ಆದ್ದರಿಂದ ವೈಯಕ್ತಿಕ ಉತ್ತಮ ಬೆಳವಣಿಗೆಯನ್ನು ಸಾಧಿಸುವ ಸಲುವಾಗಿ ಒಬ್ಬ ನೌಕರ ಅಥವಾ ಒಬ್ಬ ಕಾರ್ಮಿಕ ತರಬೇತಿಯನ್ನು ಪಡೆದುಕೊಳ್ಳೋದು ಇಲ್ಲಿ ಅವಶ್ಯಕವಾಗಿರುತ್ತದೆ. ಸೊ ವೈಯಕ್ತಿಕ ಉತ್ತಮ ಬೆಳವಣಿಗೆಯನ್ನು ಸಾಧಿಸಬೇಕಾದ್ರೆ ಸೊ ತರಬೇತಿಯ ಅವಶ್ಯಕತೆ ಅಥವಾ ತರಬೇತಿಗೆ ಇದು ಒಂದು ಪ್ರಮುಖವಾದ ಕಾರಣವಾಗಿರುತ್ತೆ. ಅದೇ ರೀತಿ 16ನೇ ಅಂಶ, ಪತ್ರಿಕೆಗಳಲ್ಲಿ ಲೇಖನಗಳನ್ನು ಪ್ರಕಟಿಸಲು ಪಬ್ಲಿಷ್ ಆರ್ಟಿಕಲ್ ಇನ್ ಜರ್ನಲ್ಸ್ ಆರ್ ಮ್ಯಾಗಝಿನ್ಸ್. ಕೆಲವು ಉನ್ನತ ಮಟ್ಟದ ಸಂಸ್ಥೆಗಳು ಸಂಶೋಧನೆ ಮತ್ತು ಅಭಿವೃದ್ಧಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಮುಖ್ಯತೆ ನೀಡುತ್ತವೆ. ಅಂತಹ ಕಡೆ ಉದ್ಯೋಗಿಗಳಿಗೆ ತರಬೇತಿ ನೀಡಿ ಅವರ ಹೊಸ ಆವಿಷ್ಕಾರಗಳು, ಮಾರುಕಟ್ಟೆಯ ಸಮೀಕ್ಷೆಗಳು ಅಥವಾ ಯಶಸ್ಸಿನ ಕಥೆಗಳನ್ನು
ಉದ್ಯಮದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಲೇಖನಗಳಾಗಿ ಪ್ರಕಟಿಸಲು ಪ್ರೋತ್ಸಾಹಿಸಲಾಗುತ್ತೆ. ಇದು ಸಂಸ್ಥೆಯ ಮತ್ತು ಉದ್ಯೋಗಿಯ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ತರಬೇತಿಯನ್ನು ಕೊಡೋದು ಮುಖ್ಯವಾಗಿರುತ್ತೆ. ಒಬ್ಬ ನೌಕರನಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯ ತರಬೇತಿಗಳನ್ನು ನೀಡುವುದರಿಂದ ಒಂದು ಉದ್ಯಮದಲ್ಲಾಗುವಂಥ ಹಲವಾರು ಬದಲಾವಣೆಗಳಿಂದ ಉದ್ಯಮದಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ 17ನೇ ಅಂಶ ಪ್ರಸಂಗಗಳ ಅಧ್ಯಯನ, ಕೇಸ್ ಸ್ಟಡೀಸ್. ತರಬೇತಿಯಲ್ಲಿ ನೈಜ ಜಗತ್ತಿನ ಉದಾಹರಣೆಗಳು ಅಥವಾ ಹಿಂದಿನ ಪ್ರಸಂಗಗಳನ್ನು ಅಧ್ಯಯನ ಮಾಡಲು ಕಲಿಸಲಾಗ್ತದೆ. ಉದ್ಯಮಗಳಲ್ಲಿ ಹಿಂದೆ ಇತರರು ಎದುರಿಸುವ ಸಮಸ್ಯೆಗಳು ಮತ್ತು ಅವುಗಳು ಹೇಗೆ ಬಗೆಹರಿಸಿದರು ಎಂಬುದನ್ನು ಕಲಿಯುವುದರಿಂದ ಉದ್ಯೋಗಿಗಳಲ್ಲಿ ಕಠಿಣ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಅವರಲ್ಲಿ ಬೆಳೆಯುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಅವರಲ್ಲಿ ಒಳ್ಳೆಯ ಸಂಬಂಧಗಳನ್ನು ಬೆಳೆಸಬೇಕಾದ್ರೆ ಅಥವಾ ಸರಿಯಾದ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಪ್ರಸಂಗಗಳ ಅಧ್ಯಯನದಲ್ಲಿ ಅವರು ಯಶಸ್ವಿ ಪಡ್ಕೊಳ್ಬೇಕಾದ್ರೆ ಒಬ್ಬ ಕಾರ್ಮಿಕನಿಗೆ ತರಬೇತಿ ನೀಡುವುದು ಬಹಳಷ್ಟು ಅವಶ್ಯಕವಾಗಿರುತ್ತದೆ ಪ್ರಸ್ತುತ ದಿನಮಾನಗಳಲ್ಲಿ ಅನ್ನೋದನ್ನು ಇಲ್ಲಿ ನಾವು ಗಮನವಹಿಸಬೇಕಾಗತ್ತೆ. ಒಟ್ಟಾರೆಯಾಗಿ ನೋಡಿದಾಗ ಅದರ ಉಪಸಂಹಾರವನ್ನು ನೋಡೋದಾದರೆ ಆಧುನಿಕ ವ್ಯವಹಾರ ನಿರ್ವಹಣೆಯಲ್ಲಿ ತರಬೇತಿ ಎನ್ನುವುದು ಕೇವಲ ಒಂದು ಸಾಂಪ್ರದಾಯಿಕ ಪ್ರಕ್ರಿಯೆಯಲ್ಲ, ಬದಲಿಗೆ ಅದು ಸಂಸ್ಥೆಯ ದೀರ್ಘಾವಧಿಯ ಯಶಸ್ಸಿಗೆ ಮಾಡುವ ಅತ್ಯಂತ ಲಾಭದಾಯಕ ಹೂಡಿಕೆಯಾಗಲಿದೆ. ಮೇಲಿನ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ತರಬೇತಿ ಸಂಸ್ಥೆ ಮತ್ತು ಉದ್ಯೋಗಿ ಇಬ್ಬರ ಬೆಳವಣಿಗೆ, ತರಬೇತಿ ಕೇವಲ ಹೊಸದಾಗಿ ಸೇರಿದ ಉದ್ಯೋಗಿಗಳಿಗೆ ಮಾತ್ರ ಸೀಮಿತವಾಗಿರದೆ ಹಳೆಯ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ, ಸಂಸ್ಥೆಯಲ್ಲಿ ಅಪಘಾತಗಳನ್ನು ತಡೆಯಲು, ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಒಟ್ಟಾರೆ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ಅಗತ್ಯವಾದ ಸಾಧನವಾಗಿರುತ್ತದೆ. ಆದ್ದರಿಂದ ಕಾರ್ಮಿಕರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯ ತರಬೇತಿಗಳನ್ನು ನೀಡಿದಾಗ ಉದ್ಯಮಗಳಲ್ಲಾಗುವಂಥ ಅನಾಹುತಗಳನ್ನು, ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಹೀಗೆ ತರಬೇತಿಯ ಅವಶ್ಯಕತೆ ಮತ್ತು ತರಬೇತಿ ಕೊಡಿಸಲಿಕ್ಕೆ ಈ ಕಾರಣಗಳು ಅಂತ ಹೇಳಬಹುದು. ಹೀಗೆ ನಾನು ಇವತ್ತು ಮಾಡಿರುವಂಥ ಕ್ಲಾಸು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ಒಂದು ಕ್ಲಾಸಿಗೆ ಕಮೆಂಟ್ ಮಾಡಿ. ಮುಂಬರುವ ದಿನಮಾನಗಳಲ್ಲಿ ಹೀಗೆ ಹೊಸ ಕ್ಲಾಸ್ಗಳನ್ನು ನಿಮಗಾಗಿ ತರಲಿದ್ದೇನೆ. ಇದರ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ರಿಗೂ ಧನ್ಯವಾದ.